ಈ ಈ ಲಿಂಕಿಗೆ ನಾವು ಕ್ಲಿಕ್ ಮಾಡಿದಾಗ ಸೊ ಈ ಸೀದಾ ಈ ಲ್ಯಾಂಡಿಂಗ್ ಪೇಜ್ಗೆ ಓಪನ್ ಆಗ್ತದೆ. ಸೊ ಇದು ನೀವು ನೋಡ್ಬೋದು, ಕಮಿಷನರೇಟ್ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸರ್ವಿಸಸ್ ಟ್ರಾನ್ಸ್ಫರ್ ಆ್ಯಂಡ್ ಇ ಕೌನ್ಸಿಲ್ ಪೋರ್ಟಲ್ ಅಂತ ನಿಮಗೆ ಕಾಣಿಸ್ತದೆ. ಪ್ರಥಮ ಬಾರಿ ಯೂಸ್ ಮಾಡೋರು ಅವ್ರೇನು ಮಾಡಬೇಕಾಗುತ್ತೆ, ಮೊದಲು ಜನ್ರೇಟ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಬೇಕಾಗ್ತದೆ. ಜನ್ರೇಟ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಎಂಪ್ಲಾಯಿ ಅಕೌಂಟ್ ಸೆಟಪ್ ಓಪನ್ ಆಗ್ತದೆ. ಸೊ ಇದಕ್ಕೆ ನೀವೇನು ಮಾಡಬೇಕು, ನಾನು ಟೆಸ್ಟ್ ಮಾಡ್ತಾ ಇರೋದ್ರಿಂದ ನನ್ನದೇ ಆದಂಥ ಒಂದು KJID ಹಾಕ್ತಾ ಇದ್ದೀನಿ, ಮತ್ತೆ ನನ್ನ ಮೊಬೈಲ್ ನಂಬರು ಹಾಕ್ಕೋತಾ ಇದ್ದೀನಿ. ಮೊಬೈಲ್ ನಂಬರ್ ಹಾಕಿ ನಾನು ಈ ಚೌಕದಲ್ಲಿ ಕ್ಲಿಕ್ ಮಾಡ್ತೀನಿ. ಈ ಕ್ಲಿಕ್ ಮಾಡಿಕೊಂಡು ಜನ್ರೇಟ್ OTP ಅಂತ ಕೊಡ್ತೀನಿ. ನನಗೆ ಒಂದು OTP ಇವಾಗ ಬರ್ತದೆ. ಈಗ ಸೊ OTP ಬಂತು. ಸೊ OTP 564 ಹಾಗೆಯೇ 562. ಸೊ ಈಗ ವೆರಿಫೈ OTP ಅಂತ ಕೊಡ್ತೀನಿ. ನಂದು ವೆರಿಫೈ ನೋಡಿ, ಸಕ್ಸಸ್ ಯುವರ್ OTP ಹ್ಯಾಸ್ ಬಿನ್ ವೆರಿಫೈಡ್ ಅಂತ ಬಂತು. ಸೊ ಈ ಪೇಜಲ್ಲಿ ನನ್ನ KJID ನಂಬರ್ ಕಾಣಿಸ್ತಿದೆ, ನನ್ನ ಮೊಬೈಲ್ ನಂಬರ್ ಕಾಣಿಸ್ತಾ ಇದೆ. ಹಾಗೆ ನಾನು ಇವಾಗ ಏನು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಅದೊಂದು ಪಾಸ್ವರ್ಡ್ ನನ್ನ ಇಮೇಲ್ ID ಹಾಕೋತೀನಿ. ಸೊ ಇಮೇಲ್ ID ಹಾಕೊಂಡ್ಮೇಲೆ ನಾನೊಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋತೀನಿ. ಸೊ ಆ ಪಾಸ್ವರ್ಡನ್ನು ಕೂಡ ಇನ್ನೊಂದ್ಸಲ ಎಂಟ್ರಿ ಮಾಡ್ತೀನಿ. ಕನ್ಫರ್ಮ್. ಸೊ ಪಾಸ್ವರ್ಡ್ ಮ್ಯಾಚ್ ಅಂತ ಗ್ರೀನ್ ಕಲರ್ ಬರ್ತದೆ. ನಾವು ತಪ್ಪು ಟೈಪ್ ಮಾಡಿದರೆ ಅದು ರೆಡ್ ಆಗ್ತದೆ. ಆಮೇಲೆ ಕೆಳಗಡೆ ಒಂದು ಡಿಕ್ಲರೇಷನ್ ಇದೆ. ಈ ಡಿಕ್ಲರೇಷನನ್ನು ನಾವು ಐ ಅಗ್ರಿ ಅಂತ ಕೊಡ್ತಿದ್ದಂಗೆ ಒಂದ್ಸಲ ಒಂದು ಎಚ್ಚರಿಕೆ ಇದು ಬರ್ತದೆ, ನೀವು ಇನ್ನೊಮ್ಮೆ ವೆರಿಫೈ ಮಾಡಿಕೊಂಡು ಓಕೆ ಮಾಡಿ ಅಂತ ಹೇಳಿದ್ರೆ ನಾನು ವೆರಿಫೈ ಮಾಡಿದ್ದೀನಿ, ಓಕೆ ಮಾಡ್ಕೋತೀನಿ. ಆಮೇಲೆ ನನ್ನ ರಿಜಿಸ್ಟ್ರೇಷನನ್ನು ನಾನು ಸಬ್ಮಿಟ್ ಮಾಡ್ತಾ ಇದ್ದೀನಿ. ಸಬ್ಮಿಟ್ ಮಾಡಿದ ಮೇಲೆ ಕೂಡಲೇ ಇದೊಂದು ಮೆಸೇಜ್ ಬರ್ತದೆ, ಪ್ಲೀಸ್ ಲಾಗಿನ್ ವಿತ್ ಯುವರ್ ಇಮೇಲ್ ID. ಅಂದರೆ ಮತ್ತೆ ನಾನು ಪುನಃ ಅದೇ ವೆಬ್ಸೈಟಲ್ಲಿ ನಾನು ಲಾಗಿನ್ ಆಗಬೇಕು. ಸೊ ಈಗ ನಾನೇನು ಮಾಡ್ತೀನಿ, ಮತ್ತೆ ನಾನು ಕ್ಲಿಕ್ ಮಾಡ್ತೀನಿ, ಅದೇ ಲಾಗಿನ್ ಕ್ಲಿಕ್ ಮಾಡ್ತೀನಿ. ಸೊ ಇವಾಗ ನಾನು ಇಮೇಲ್ ID ನಾನು ಬರೆದು ಇಟ್ಕೊಂಡಿರ್ತೀನಿ. ನೀವೆಲ್ಲರೂ ಕೂಡ ನಿಮ್ಮ ಇಮೇಲ್ ID ಬರೆದು ಇಟ್ಕೊಂಡಿರ್ಬೇಕು, ಯಾಕಂದರೆ ಮರ್ತೋಗ್ಬಿಡ್ತದೆ ಈಗ. ಅದಕ್ಕೋಸ್ಕರ ನಾನು ಬರೆದು ಇಟ್ಕೊಂಡಿದ್ದೀನಿ. ಇದು ಭಾಳ ಇಂಪಾರ್ಟೆಂಟ್, ಯಾಕಂದರೆ ಫಸ್ಟ್ ಟೈಮ್ ಇಮೇಲ್ ಮಾಡ್ಕೊಂಡವರು ಮರ್ತು ಬಿಡ್ತಾರೆ ಅವರು ನಮ್ಮ ಇಮೇಲ್ ಯಾವುದು ಅಂತ. ಸೊ ಹಾಗಾಗಿ ಬರೆದು ಇಟ್ಕೋಬೇಕು. ಹಾಗೆ ಪಾಸ್ವರ್ಡು ಕೂಡ ಅವ್ರು ಬರೆದು ಇಟ್ಕೋಬೇಕು. ನಾನು ಪಾಸ್ವರ್ಡು ನನಗೆ ನೆನಪಿದೆ, ನಾನು ಹಾಗೆ ಕ್ಲಿಕ್ ಮಾಡ್ತೀನಿ. ಇವಾಗ ನೋಡಿ, ನಾನು ಕ್ಲಿಕ್ ಮಾಡಿಬಿಟ್ಟು ಲಾಗಿನ್ ಆಗ್ತೀನಿ. ಸೊ ಮೊದಲು ರಿಜಿಸ್ಟರ್ ಮಾಡಿಕೊಂಡೆ, ಆಮೇಲೆ ಲಾಗಿನ್ ಆದೆ. ಸೊ ಇವಾಗ ನಾನು SDA ಇಂದ FDAಗೆ ಪ್ರಮೋಷನ್ ತೊಗೋತಾ ಇದ್ದೀನಿ. ಆ ಪ್ರಮೋಷನಲ್ಲಿ ನಾನು ಈಗ ಆಲ್ರೆಡಿ 2 ಆಯ್ಕೆ ಮಾಡ್ಕೊಂಡಿದ್ದೆ, ಒಂದು ಬಾಗಲಕೋಟೆ, ಇನ್ನೊಂದು ಹಾಸನಲ್ಲಿ. ಸೊ ಇವಾಗ ನಾನು ಮತ್ತೆ ಇನ್ನೊಂದಷ್ಟು ಆಯ್ಕೆಗಳನ್ನ ಆ್ಯಡ್ ಮಾಡಬೇಕು, ಯಾಕಂದರೆ ನನಗೆ ಒಂದೇ 2 ಸೆಲೆಕ್ಟ್ ಮಾಡಿಕೊಂಡ್ರೆ ನಮ್ಮ ಜ್ಯೇಷ್ಠತೆ ಪ್ರಕಾರ ನನಗೆ ಸಿಗುತ್ತೋ ಸಿಗಲ್ವೋ ಅಂತ ಗೊತ್ತಿಲ್ಲ. ಆದ್ದರಿಂದ ನಾನೇನು ಮಾಡ್ತೀನಿ, ಇನ್ನೊಂದಷ್ಟು ಪ್ಲೇಸ್ಗಳನ್ನ ಆಯ್ಕೆಗಳನ್ನ ಮಾಡ್ಕೋತೀನಿ. ಸೊ ನೀವು ನೋಡ್ಬೋದು, ನಾನು SDA ಇಂದ ಹಾಕಿರೋದ್ರಿಂದ ನನ್ನ ಪ್ರಮೋಷನ್ಗೆ FDA ಪೋಸ್ಟ್ಗಳು ಕಾಣಿಸ್ತದೆ. ಸೊ ಇಲ್ಲಿ ಒಂದು ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್, ಒಂದು NHM ಅಂತ ಇದೆ. NHM ಅಲ್ಲಿ ವೇಕೆನ್ಸಿ ಇದ್ದರೆ NHM ಇರ್ತದೆ, ಮೆಡಿಕಲ್ ಎಜುಕೇಷನ್ ಆದರೆ ಮೆಡಿಕಲ್ ಎಜುಕೇಷನ್ ಬರ್ತದೆ. ಸೊ ಈ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಪೋಸ್ಟ್ಗಳನ್ನೇ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನಾನು ಹಾಸನ ಡಿಸ್ಟ್ರಿಕ್ಟಲ್ಲಿ ನಾನು ಹಾಸನದವನು ಆಗಿರೋದ್ರಿಂದ ಹಾಸನ ಡಿಸ್ಟ್ರಿಕ್ಟಲ್ಲಿ ಬೇರೆ ಯಾವುದಾದ್ರು ಚಾಯ್ಸಸ್ ಇದೆಯಾ ಅಂತ ನೋಡ್ತೀನಿ. ಸೊ ನಾನು ಆಲ್ರೆಡಿ ವೆಬ್ಸೈಟಲ್ಲಿ ವೇಕೆನ್ಸಿ ಅನೌನ್ಸ್ ಆಗಿದೆ, ಅದ್ರ ಪ್ರಕಾರವಾಗಿ ನಾನು ಸುತ್ತಮುತ್ತ ನಾನು ನೋಡ್ತಾ ಇದ್ದೀನಿ. ಇನ್ನೊಂದು ಜನರಲ್ ಹಾಸ್ಪಿಟಲ್ ಅರ್ಕಲ್ಗೂಡು ತಾಲೂಕು ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ತೀನಿ. ಸೊ ಅಲ್ಲಿಗೆ ಪೋಸ್ಟ್ ಬಂತು. ನಾನಿಲ್ಲಿ ಆ್ಯಡ್ ಮಾಡ್ತೀನಿ. ರೈಟ್ ಸೈಡಲ್ಲಿ ನೀವು ನೋಡ್ಬೋದು ಬ್ಲೂ ಕಲರಲ್ಲಿ, ಈ ಆಯ್ಕೆಯನ್ನು ನನ್ನ ಲಿಸ್ಟ್ಗೆ ಆ್ಯಡ್ ಮಾಡು ಅಂತ ನಾನು ಹೇಳ್ತಾ ಇದ್ದೀನಿ. ಈ ಕೆಳಗಡೆ ಆಲ್ರೆಡಿ 2 ಇತ್ತು, ಈಗ ಇನ್ನೊಂದು ಆ್ಯಡ್ ಮಾಡಿದ್ದೀನಿ. ಈಗ ನೋಡ್ಬೋದು ನೀವು ಕೆಳಗಡೆ 3ನೇದು ಬಂತು, ಜನರಲ್ ಹಾಸ್ಪಿಟಲ್ ಅರ್ಕಲ್ಗೂಡು ತಾಲೂಕು ಹಾಸನ ಡಿಸ್ಟ್ರಿಕ್ಟ್ ಅಂತ. ನಾನು ಮತ್ತೆ ಇನ್ನೊಂದಷ್ಟು ಆಯ್ಕೆ ಮಾಡ್ಕೋತೀನಿ. ಮತ್ತೆ HFW ಸೆಲೆಕ್ಟ್ ಮಾಡ್ಕೋತೀನಿ. ಮತ್ತೆ ನಾನು ಹಾಸನ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೋತೀನಿ. ಹಾಗೆಯೇ ಮತ್ತೆ ಹಾಸನ ಡಿಸ್ಟ್ರಿಕ್ಟಲ್ಲಿ ಯಾವ್ದಾದ್ರು ಇದೆಯಾ ಅಂತ ನೋಡ್ತೀನಿ. ಇಲ್ಲಿ ಪ್ರೈಮರಿ ಹೆಲ್ತ್ ಸೆಂಟರ್ ಕೇರಳಾಪುರ ಅಂತ ಇದೆ, ಅರ್ಕಲ್ಗೂಡು ತಾಲೂಕು. ಅರ್ಕಲ್ಗೂಡು ತಾಲೂಕಲ್ಲಿ ಇನ್ನೊಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ಇದು ಆ್ಯಡ್ ಟು ಪ್ರಿಫರೆನ್ಸ್ ಆ್ಯಡ್ ಮಾಡಿದಾಗ ಇದು 4ನೇದು ಕೆಳಗಡೆ ನೀವು ನೋಡ್ಬೋದು, 4ನೇದು ಆ್ಯಡ್ ಆಯಿತು. ನಾನು ಇನ್ನೊಂದಷ್ಟು ಆ್ಯಡ್ ಮಾಡ್ಕೋಬೇಕು ಅಂತ ಅಂದರೆ ಮತ್ತೆ ಅಗೇನ್ HFWS ಮತ್ತು ಹಾಸನ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೋತೀನಿ. ಹಾಸನ ನೆಕ್ಸ್ಟು ಇಲ್ಲಿ
ಬಸವಾಪಟ್ಟಣ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಇದು ಅರ್ಕಲ್ಗೂಡು ತಾಲೂಕಿಗೆ ಬರ್ತದೆ. ಆ್ಯಡ್ ಇಲ್ಲಿ ಆ್ಯಡ್ ಮಾಡಿದ ಕೂಡಲೇ ಇಲ್ಲಿ 5ನೇದು ಬಂತು ನಿಮಗೆ ಬಸವಾಪಟ್ಟಣ. ಸಪೋಸ್ ನನಗೆ ಹಾಸನದಲ್ಲಿ ನನಗಿಂತ ಜ್ಯೇಷ್ಠತೆ ಇರೋರು ಇದ್ದಾರೆ, ನನಗೆ ಸಿಗೋಲ್ಲ ಅಂತಂದರೆ ನಾನು ಪಕ್ಕದ ಡಿಸ್ಟ್ರಿಕ್ಟು ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಪಕ್ಕ ತುಮಕೂರು ಹಾಸನ ಡಿಸ್ಟ್ರಿಕ್ಟ್ ಬಾರ್ಡ್ರಲ್ಲಿರ್ತಕ್ಕಂಥ ತುಮಕೂರು ಡಿಸ್ಟ್ರಿಕ್ಟ್. ತುಮಕೂರಲ್ಲಿ ನೋಡಿ, ಈಗ ತುಮಕೂರಲ್ಲಿ ಯಾವುದು ವೇಕೆನ್ಸಿ ಇಲ್ಲ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಪಕ್ಕದ ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟ್ ಹಾಸನದ ಪಕ್ಕ ಇದೆ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿಕೊಂಡು ಕಳಸ ಸೆಲೆಕ್ಟ್ ಮಾಡ್ಕೊಂಡು ಮೂಡಿಗೆರೆ ತಾಲೂಕು ಆ್ಯಡ್ ಮಾಡ್ತೀನಿ. ಸೊ ಇಲ್ಲಿ ಕೆಳಗಡೆ ನೋಡಿದರೆ ನೀವು ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಕಳಸ ಅದು ಕೂಡ ಆ್ಯಡ್ ಆಗಿದೆ. ಸೊ ಈಗ ನನಗೆ ಅನ್ನಿಸ್ತು ಇಲ್ಲೇನೋ ಬಾಗಲಕೋಟೆ ಸೆಲೆಕ್ಟ್ ಮಾಡ್ಕೊಂಬಿಟ್ಟಿದ್ದೀನಿ ಸ್ಟಾರ್ಟಿಂಗ್ನಲ್ಲಿ. ಇದನ್ನು ಡೆಲೀಟ್ ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು, ಆ್ಯಕ್ಷನ್ ಇಲ್ಲಿ ಕೆಳಗಡೆ ಡೆಲೀಟ್ ಅಂತ ಬಟನ್ ಇದೆ ರೆಡ್ ಕಲರಲ್ಲಿ, ಅದು ಕ್ಲಿಕ್ ಮಾಡಿದರೆ ಇದು ಕೇಳುತ್ತೆ, ಸಾಫ್ಟ್ವೇರ್ ಕೇಳುತ್ತೆ ನೀವು ನಿಜವಾಗ್ಲೂ ಗ್ಯಾರಂಟಿ ತೆಗಿಬೇಕಾ ಅಂತ. ನೀವು ಓಕೆ ಮಾಡಿದರೆ ನೋಡಿ ಬಾಗಲಕೋಟೆ ಕ್ಲೋಸ್ ಆಯಿತು. ಸೊ ಹೀಗೆ ನಾನು 198 ಸ್ಥಳಗಳನ್ನು ಆಯ್ಕೆ ಮಾಡ್ಕೋಬೋದು. ಆಯ್ಕೆ ಮಾಡ್ಕೊಂಡ್ಮೇಲೆ ಭಾಳ ಇಂಪಾರ್ಟೆಂಟ್ ಇಂತಹ ಒಳ್ಳೆಯ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ.